Hello everyone, welcome to Sanvarna classes. Let us see question number 31 of chapter sound. A person claps near a hill and hears the echo after 5 seconds. If the speed of sound is 346 meter per second, what is the distance between the hill and the person? ಒಬ್ಬ ಪರ್ಸನ್ ಇದಾನೆ ಇಲ್ಲೊಂದು ಎದುರಿಗೆ ಹಿಲ್ ಇದೆ. ಓಕೆ, ಇವನೀಗ ಕ್ಲಾಪ್ ಮಾಡಿದ್ರೆ ಆ ಸೌಂಡ್, ಆ ಎಕೋ ಏನಿದೆ ಆಫ್ಟರ್ 5 ಸೆಕೆಂಡ್ ಅವನಿಗೆ ಕೇಳ್ತಾ ಇದೆ. ಹಾಗಿದ್ರೆ ಸ್ಪೀಡ್ ಆಫ್ ಸೌಂಡ್ ಎಷ್ಟಿದೆ? 346 ಮೀಟರ್ ಪರ್ ಸೆಕೆಂಡ್ ಇದೆ. ಆಸ್ ಟೆಂಪರೇಚರ್ ವೇರೀಸ್, ಸ್ಪೀಡ್ ಆಫ್ ಸೌಂಡ್ ಆಲ್ಸೋ ವೇರೀಸ್. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಹಿಲ್ ಅಂಡ್ ದ ಪರ್ಸನ್? ಪರ್ಸನ್ ಮತ್ತೆ ಹಿಲ್ ನಡುವಿನ ಡಿಸ್ಟೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಗಿವನ್ ಏನೇನಿದೆ? ಟೈಮ್ 5 ಸೆಕೆಂಡ್, ಸ್ಪೀಡ್ ವಿ 346 meter per second. What is the distance between hill and the person? D ಏನು ಅಂತ ಕೇಳ್ತಿದ್ದಾರೆ, ಡಿಸ್ಟೆನ್ಸ್. ಓಕೆ, ನಮಗ್ ಗೊತ್ತಿದೆ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇವ್ ಈಸ್ ಈಕ್ವಲ್ ಟು ಇಟ್ಸ್ ಸ್ಪೀಡ್ ಇಂಟು ಟೈಮ್ ಟೇಕನ್ ಅಂತ ಹೇಳ್ತೀವಿ. ಅಥವಾ ಸ್ಪೀಡ್ ಏನಿದೆ that will be equal to total distance traveled divided by time taken. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಯಾಕೆ 2D ಅಂತ ತಗೋತಿದ್ದೀನಿ? ಬಿಕಾಸ್ ಇಲ್ಲಿ ಡಿ ಅಂದ್ರೆ ಏನು? ಪರ್ಸನ್ ಇಂದ ಹಿಲ್ಲಿಗೆ ಇರೋ ಡಿಸ್ಟೆನ್ಸು. ಬಟ್ 2D is nothing but ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ವೇವ್ ಇಲ್ಲಿ ಸೌಂಡ್ ಸೋರ್ಸ್ ಇಂದ ಹೋಗಿ ಹಿಲ್ಲಿಗೆ ಹಿಟ್ಟಾಗಿ ಅಲ್ಲಿಂದ ವಾಪಸ್ ಬರ್ತಾ ಇದೆ. ದಿಸ್ ಇಸ್ ಟೋಟಲ್ ಡಿಸ್ಟೆನ್ಸ್. 2D ಆಗುತ್ತೆ. ಓಕೆ, 2D ಬೈ ಟಿ. ಹಾಗಿದ್ರೆ ನಾವು ಡಿ ಇಸ್ ಈಕ್ವಲ್ ಟು ಏನಂತ ಬರೀಬಹುದು? ಟಿ ಇಂಟು ವಿ ಡಿವೈಡೆಡ್ ಬೈ 2, ಅಥವಾ ವಿ ಇಂಟು ಟಿ ಡಿವೈಡೆಡ್ ಬೈ 2. ಟಿ ಏನಿದೆ? 5 ಸೆಕೆಂಡ್ಸ್ ಇಂಟು ವಿ 346 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ 2. ಆನ್ಸರ್ ಎಷ್ಟು ಬರ್ತಾ ಇದೆ? 865 ಮೀಟರ್ ಬರ್ತಿದ್ಯಾ? ಎಸ್, ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಹಿಲ್ ಅಂಡ್ ದ ಪರ್ಸನ್. ದಟ್ ಈಸ್ ಡಿ is equal to 865 meters. Thank you.